ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಡೇ 3 ಇವತ್ತು ವೆಯ್ಟ್ ಲಾಸ್ ಚಾಲೆಂಜ್ ಇತ್ತು. ಇವತ್ತು ಮೊದಲು ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುದಿಸಿಕೊಳ್ತಾ ಇದ್ದೇನೆ. ಹಾಗೆ ಒಂದು ಗ್ಲಾಸ್ ನೀರನ್ನು ನಾನು ಕುಡಿದಾಯ್ತು. ಈಗ ಒಂದು ಬಿಸಿ ನೀರಲ್ಲ, ಕುದಿಸಿ ಆರಿಸಿದಂತಹ ನೀರು ಅಂತ ಹೇಳ್ಬೋದು. ಇವತ್ತು ಈ ನೀರಿಗೆ ನಾನಿಲ್ಲಿ ನೋಡಿ ಚಿಯಾ ಸೀಡ್ಸನ್ನು ನೆನೆಸಿಕೊಂಡಿದ್ದೇನೆ. ಇದರಲ್ಲಿ 1 ಚಮಚದಷ್ಟು ಚಿಯಾ ಸೀಡ್ಸನ್ನು ಈ ನೀರಿಗೆ ಹಾಕ್ಕೊಳ್ಳೋದು. ಉಳಿದದ್ದು ನಾನೀಗ ನೆಕ್ಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಥವಾ ಇನ್ನೇನಾದರೂ ಮಾಡಿದರೆ ಅದಕ್ಕೆ ಯೂಸ್ ಮಾಡ್ಕೊಳ್ತೇನೆ. ಇಲ್ಲಿ ನೀರಿಗೆ 1 ಚಮಚ, ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ಚಿಯಾ ಸೀಡ್ಸ್ ಹಾಕೊಂಡೆ, ಆಲ್ರೆಡಿ ಸೋಕಾದಂಥದ್ದು ಇದು ಬಿಸಿನೀರಿಗೆ ಹಾಕಿದರೆ ಇನ್ನೂ ಮತ್ತಷ್ಟು ಸೋಕಾಗ್ತದೆ. ಈ ಒಂದು ಚಿಯಾ ಸೀಡ್ಸನ್ನು ಸೋಕ್ ಮಾಡಿಯೇ ಯೂಸ್ ಮಾಡ್ಕೊಳ್ಬೇಕು, ಯಾಕೆಂದರೆ ಅದು ನೀರನ್ನು ಎಳ್ಕೊಳ್ತದೆ. ನಾವು ಹಾಗೆ ತಿಂದರೆ ನಮ್ಮ ಶರೀರದಲ್ಲಿರುವ ನೀರನ್ನು ಎಳ್ಕೊಳ್ತದೆ, ಆಗ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗ್ತದೆ. ಅದಕ್ಕೋಸ್ಕರ ಚಿಯಾ ಸೀಡ್ಸನ್ನು ಹಾಗೆ ಯೂಸ್ ಮಾಡಬಾರ್ದು, ಸೋಪ್ ಮಾಡಿ ಯೂಸ್ ಮಾಡಬೇಕು. ಹಾಗೆ ಇಲ್ಲಿ ಒಂದು ಅರ್ಧ ಲಿಂಬೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಲೆಮನನ್ನು ಹಾಕ್ಕೊಳ್ತಾ ಇದ್ದೇನೆ. ಬಿಸಿ ನೀರಿಗೆ ಹನಿಯನ್ನು ಹಾಕಬೇಡಿ, ಮತ್ತು ಉಗುರು ಬಿಸಿ, ಸ್ವಲ್ಪ ಬಿಸಿ ಉಂಟು ಅಂತ ಹೇಳಿದ ಮೇಲೆ ಆಮೇಲೆ ಬೇಕಾದರೆ ಹಾಕ್ಕೊಳ್ಬೋದು. ಬಿಸಿ ನೀರಿಗೆ ಲೆಮನ್ ಹಾಕಿದರೆ ಅದು ಪಾಯ್ಸನ್ ಆಗುತ್ತೆ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂಥೇಳಿ ಆಯುರ್ವೇದ ಹೇಳುತ್ತೆ. ಹಾಗಾಗಿ ಜೇನುತುಪ್ಪವನ್ನು ಬಳಸುವಾಗ ಬಿಸಿ ಯಾವುದಕ್ಕೆ ಕೂಡ ಉಪಯೋಗಿಸಬೇಡಿ. ಇದು ನನ್ನ ಮಾರ್ನಿಂಗ್ ಡ್ರಿಂಕ್ ಇವತ್ತು. ಚಿಯಾ ಲೆಮನ್ ವಾಟರ್ ಅಂಥೇಳಿ ಹೇಳ್ಬೋದು. ಇದಾಗಿತ್ತು ಮಾರ್ನಿಂಗ್ ಡ್ರಿಂಕ್. ನೋಡಿ, ಇದೊಂದು ಸ್ಮೂದಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಹಾಲು ಮತ್ತು ನೀರು 2 ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಹಾಗೆ ಇದು ಪುಟಾಣಿ ಕಾಳು ಗೊತ್ತಲ್ಲ, ಇದನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೇನೆ. ಪುಟಾಣಿ ಕಾಳಲ್ಲಿ ಒಳ್ಳೆ ಪ್ರೋಟೀನ್ ಸಿಗ್ತದೆ. ಹಾಗೆ ಬಾದಾಮಿ ಒಂದು 5-6 ಹಾಕ್ಕೊಂಡಿದ್ದೇನೆ. ಹಾಗೆ ಅಂಜೂರ 2 ಇದೆ, ಅಂಜೂರ ಸ್ವೀಟ್ನೆಸ್ಸಿಗೆ. ಹಾಗೆ ಇಲ್ಲಿ ಬಾಳೆಹಣ್ಣು ಕೂಡ ಸಣ್ಣ ಅರ್ಧ ತುಂಡು ಬಾಳೆಹಣ್ಣು ಹಾಕಿದ್ದು, ಇದು ನೇಂದ್ರ ಬಾಳೆಹಣ್ಣು. ಹಾಗೆ ಅರ್ಧ ಸಣ್ಣ 4 ಪೀಸ್ ಮಾಡಿ ಹಾಕಿದ್ದಷ್ಟೇ, ಹಾಲಲ್ಲಿ ಮಿಕ್ಸ್ ಮಾಡಿದ್ದು. ಅಂಜೂರ ಓವರ್ನೈಟ್ ಸೋಕ್ ಮಾಡಿದ್ದೆ, ಅಂಜೂರ ಮತ್ತು ಬಾದಾಮಿ ಸೋಕ್ ಮಾಡಿದ್ದೆ. ಉಳಿದೆಲ್ಲ ಈಗ ಹಾಕಿದ್ದು. ಬಾದಾಮಿ ಅಲ್ಲ, ಓಟ್ಸು ಸ್ವಲ್ಪ ಹಾಕ್ಕೊಂಡೆ. ಹಾಗೆ ಪುಟಾಣಿ ಕಾಳು ಈಗ ಹಾಕ್ಕೊಂಡದ್ದು. ಇವಿಷ್ಟನ್ನು ಈಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಒಂದು ಸ್ಮೂದಿ ಮಾಡಿಕೊಳ್ಳುವ. ಈಗ ಇವತ್ತಿನ ಬ್ರೇಕ್ಫಾಸ್ಟ್ ಇದೆ ನೋಡಿ, ಓಟ್ಸು ಸ್ಮೂದಿ. ಇದನ್ನು ಮಾಡ್ಕೊಂಡಿದ್ದೇನೆ. ತುಂಬಾ ರುಚಿಯಾಗಿರ್ತದೆ. ಈ ಥರ ಬನಾನಾದಿಂದ ಮಾಡ್ಕೊಳ್ಳಿ ಅಥವಾ ಮ್ಯಾಂಗೋ ಯೂಸ್ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರ್ತದೆ, ಹೊಟ್ಟೆ ಫಿಲ್ ಆಗಿರ್ತದೆ. ಹಾಗೆ ಪುಟಾಣಿ ಕಾಳು ಹಾಕಿದೆ, ಪುಟಾಣಿ ಕಾಳು ಅದು ಹೈ ಪ್ರೋಟೀನ್, ನಿಮಗೆ ತುಂಬ ಒಳ್ಳೆಯದು. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಇದಕ್ಕೆ ಬೇಕಾದರೆ ಮೇಲಿಂದ ಸ್ವಲ್ಪ ಸೀಡ್ಸ್ ಎಲ್ಲ ಹಾಕ್ಕೊಳ್ಬೋದು. ಹಾಗೆ ಮಾಡ್ಕೊಂಡಿದ್ದ ಇದಿತ್ತು ನೋಡಿ, ಚಿಯಾ ಸೀಡ್ಸನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಚಿಯಾ ಸೀಡ್ಸ್ ತುಂಬಾ ಒಳ್ಳೆಯದು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಗ್ರೈಂಡ್ ಮಾಡುವಾಗ ಬೇಕಾದರೂ ಚಿಯಾ ಸೀಡ್ಸ್ ಹಾಕ್ಕೊಳ್ಬೋದು. ಸೋಪ್ ಮಾಡಿದ ಚಿಯಾ ಸೀಡ್ಸನ್ನು ಗ್ರೈಂಡ್ ಮಾಡೋ ಕೂಡ ಹಾಕ್ಕೊಳ್ಬೋದು. ಆದರೆ ಹೀಗೆ ಹಾಕಿದರೆ ಬಾಯಿಗೆ ಸಿಗ್ತದೆ, ಚೆನ್ನಾಗಿರ್ತದೆ. ನಾನೆಲ್ಲ ತರಿಯಾಗಿ ಗ್ರೈಂಡ್ ಮಾಡಿದೆ, ಅಂದರೆ ಬಾಯಿಗೆಲ್ಲ ಹೀಗೆ ಸಿಗ್ತಾ ಇದ್ದರೆ ಅದನ್ನು ಚೆನ್ನಾಗಿ ಜಗಿದು ತಿನ್ನಬೇಕು. ಜಗಿದು ತಿಂದಷ್ಟು ಡೈಜೆಷನ್ ಎಲ್ಲ ಇಂಪ್ರೂವ್ ಆಗ್ತದೆ. ಪ್ರತಿಯೊಂದು ಈಗ ಬಾಯಿಗೆ ಸಿಕ್ಕುವಾಗ ಕೂಡ ಟೇಸ್ಟಿ ಆಗಿರ್ತಾರೆ. ಈ ಥರ ಚಿಯಾ ಸೀಡ್ಸ್ ಇದು ಕಾನ್ಸ್ಟಿಪೇಷನ್ನಿಗೆ ಮತ್ತು ನಿಮಗೆ ಹೊಟ್ಟೆ ಫಿಲ್ ಆದಾಗೆ ಅನ್ನಿಸ್ಲಿಕ್ಕೆ ಚಿಯಾ ಸೀಡ್ಸ್ ಮೇಯ್ನ್ ರೀಸನ್. ಯಾಕೆ ಅಂತ ಹೇಳಿದರೆ ಅದರಲ್ಲಿ ಫೈಬರ್ ಇರ್ತದೆ, ಹಾಗೆ ಪ್ರೋಟೀನ್ ಕೂಡ ಇರ್ತದೆ. ನಿಮಗೆ ತುಂಬ ಹೊತ್ತು ಹಸಿವಾಗದ ಹಾಗೆ ಅದು ತಡೀತದೆ ಈ ಚಿಯಾ ಸೀಡ್ಸ್. ಅದನ್ನು ಈಗ ನಾನು ಬೆಳಿಗ್ಗೆ 7 ಗಂಟೆಗೆ ಯೋಗ ಮಾಡಿ ಇನ್ನೂ ಈಗ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಅಷ್ಟು ಹೊತ್ತು ನಮಗೆ ಹಸಿವಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಚಿಯಾ ಸೀಡ್ಸ್, ನಾನು ಆಗ ಚಿಯಾ ಸೀಡ್ಸ್ ಮತ್ತು ಲೆಮನ್ ವಾಟರ್ ಕುಡಿದಿದ್ದೆ ಅಲ್ಲ, ಹಾಗಾಗಿ ಹಸಿವೆ ಆಗೋದಿಲ್ಲ. ಹಸಿವೆ ಅನ್ನೋದು ತುಂಬ ತಡೀತದೆ ನಮಗೆ. ಸುಸ್ತಾದಾಗೆ ಎಲ್ಲ ಆಗ್ತದೆ. ಇಲ್ಲಾಂದರೆ ಏನು ತಿನ್ನದೇ ಇದ್ದರೆ, ಬರೀ ನೀರು ಕುಡಿದ್ರೆ ಎಲ್ಲ ಸುಸ್ತಾದಾಗೆ, ಏನಾದರೂ ತಿನ್ನಬೇಕು ಅಂತ ಬೇಗ ಬ್ರೇಕ್ಫಾಸ್ಟ್ ಮಾಡಬೇಕು ಅಂಥೇಳಿ ಹಸಿವೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಹೀಗೆ ಮಾಡಿದರೆ ನೀವು ಚಿಯಾ ಸೀಡ್ಸ್ ಯೂಸ್ ಮಾಡಿದರೆ ಹಸಿವನ್ನು ತಡ್ಕೊಳ್ಬೋದು. ಮೇಲಿಂದ ಅಲಂಕಾರಕ್ಕೆ ಒಂದು ಸ್ವಲ್ಪ ಸೀಡ್ಸನ್ನು, ವಾಟರ್ ಮೆಲನ್ ಸೀಡ್ಸನ್ನು ಹಾಕ್ಕೊಂಡೆ.
ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಆಮೇಲೆ ನೆಕ್ಸ್ಟ್ ಮಿಡ್ ಡೇ ಮಾರ್ನಿಂಗ್ ಸ್ನ್ಯಾಕ್ ಎನಿ ಫ್ರೂಟ್ ತಗೊಳ್ಬೋದು. ನಮ್ಮ ಮನೇಲಿ ನಾನು ತಂದದ್ದು ವಾಟರ್ ಮೆಲನ್ ಇತ್ತು. ನಿಮಗೆ ಈಗ ಮಳೆಗಾಲದಲ್ಲಿ ವಾಟರ್ ಮೆಲನ್ ಇಷ್ಟ ಇಲ್ಲ ಅಂದರೆ ನಿಮಗೆ ಯಾವುದು ಇಷ್ಟ ಇದೆ ಆ ಫ್ರೂಟನ್ನು ತಗೊಳ್ಬೋದು, ಅಥವಾ ನಟ್ಸ್, ಖರ್ಜೂರ ಆ ಥರ ಏನಾದರೂ ಮಿಡ್ ಡೇ ಮೀಲ್ಸ್ ಆಗಿ ತಗೊಳ್ಬೋದು. ಇದಾಗಿತ್ತು ಮಿಡ್ ಡೇ ಮೀಲ್ಸ್. ನೆಕ್ಸ್ಟ್ ಲಂಚ್ ಏನು ನೋಡುವ. ಲಂಚ್ಗೆ ಇಲ್ಲಿ ನೋಡಿ ನಾನು 2 ಚಪಾತಿ ತಗೊಂಡಿದ್ದೇನೆ. ಮಾಮೂಲಿ ಗೋಧಿ ಹುಡಿ ಚಪಾತಿ, ಅದಕ್ಕೇನು ಕಡಲೆ ಹುಡಿ ಆ ಥರ ಏನು ಮಿಕ್ಸ್ ಮಾಡಲಿಲ್ಲ. ಮಾಮೂಲಿ ಚಪಾತಿ 2, ಹಾಗೆ ಒಂದು 5-6 ಪೀಸ್ ಪನ್ನೀರನ್ನು ಜಸ್ಟ್ ರೋಸ್ಟ್ ಮಾಡ್ಕೊಂಡಿದ್ದೇನೆ ತವಾದಲ್ಲಿ. ತುಪ್ಪ ಗಿಪ್ಪ ಏನು ಹಾಕಿ ರೋಸ್ಟ್ ಮಾಡಿದ್ದಲ್ಲ, ಹಾಗೆಯೇ ಜಸ್ಟ್ ಕಾವಲಿಗೆಯಲ್ಲಿ ಕೆಂಪಾಗುವವರೆಗೆ ರೋಸ್ಟ್ ಮಾಡಿದ್ದು. ಬದನೆಕಾಯಿ ಪಲ್ಯ, ಹಾಗೆ ದಾಲ್, ಹಾಗೆ ಸಲಾಡ್ ಒಂದು 4-5-6 ಪೀಸ್ ಕರ್ಪೆ, ಮುಳ್ಳು ಸೌತೆ ಅಂತೇಳಿ ಅದು ತೊಗೊಂಡಿದ್ದೇನೆ. ಮೊಸರು. ಇದಾಗಿತ್ತು ನನ್ನ ಲಂಚ್. ಬ್ಯಾಲೆನ್ಸ್ಡ್ ಮೀಲ್. ಪ್ರೋಟೀನ್ ಇದೆ, ಫೈಬರ್ ಇದೆ, ಕಾರ್ಬ್ ಇದೆ. ದಾಲಲ್ಲಿ ಕೂಡ ನಮಗೆ ಪ್ರೋಟೀನ್ ಇದೆ. ಹಾಗೆ ಪನ್ನೀರ್ ತಗೊಂಡಿದ್ದೇನೆ. ಬದನೆ ಪಲ್ಯ, ಅದರಲ್ಲಿ ಪೀನಟ್ ಎಲ್ಲ ಹಾಕಿದ್ದೇನೆ, ಅದರಲ್ಲಿ ಕೂಡ ಪ್ರೋಟೀನ್ ಇದೆ. ಮೊಸರಲ್ಲೂ ಪ್ರೋಟೀನ್ ಇದೆ, ಹಾಗೆ ಕಾರ್ಬ್ ಕೂಡ ಇದೆ. ಆಮೇಲೆ ನೆಕ್ಸ್ಟ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನು ಚುರುಮುರಿ ಮಾಡ್ಕೊಳ್ತಾ ಇದ್ದೇನೆ. ಇದರಲ್ಲಿ ಹೈಯೆಸ್ಟ್ ತರಕಾರಿಯೇ ಮಂಡಕ್ಕಿ. ಒಂದು ಸ್ವಲ್ಪ ಒಂದು 10 ಚಮಚದಷ್ಟು ಮಂಡಕ್ಕಿಯನ್ನು ತಗೊಂಡು ಹಾಕ್ಕೊಳ್ಳೋದು. ಇಲ್ಲಿ ನಾನು ಕ್ಯಾರೆಟ್, ಟೊಮೆಟೊ, ಹಾಗೆ ಮಾವಿನಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೇನೆ. ರುಚಿಯಾಗಿರ್ತದೆ. ಮಳೆ ಬರ್ತಾಯಿತ್ತು, ತುಂಬ ಇಷ್ಟ ಆಯಿತು ತಿನ್ನಲಿಕ್ಕೆ. ಹಾಗೆ ಇಲ್ಲಿ ಪೀನಟನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಒಂದು 2-3 ಚಮಚ ತೆಂಗಿನೆಣ್ಣೆ ಕೂಡ ಹಾಕ್ಕೊಂಡಿದ್ದೇನೆ. ಹಾಗೆ ಹಸಿಯಾದ ಎಣ್ಣೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಎಣ್ಣೆ ಏನೂ ಇಲ್ಲ ಅಂತಲ್ಲ, ಒಂದು ಸ್ವಲ್ಪ ಎಣ್ಣೆ ಕೂಡ ಬೇಕು. ಯಾಕೆ ಅಂತ ಹೇಳಿದರೆ ನಮ್ಮ ಸ್ಕಿನ್ ಡ್ರೈ ಆಗ್ತದೆ ಆಯಿಲೆಲ್ಲ ತಗೊಳ್ಳಿಲ್ಲ ಅಂತ ಹೇಳಿದರೆ. ತೆಂಗಿನಕಾಯಿ ತುರಿ, ತೆಂಗಿನೆಣ್ಣೆ ಹಸಿಯಾಗಿ ತಗೊಳ್ಳೋದು ಎಲ್ಲ ತುಂಬಾ ಒಳ್ಳೆಯದು. ಹಾಗೆ ಮಂಡಕ್ಕಿಯನ್ನು ಮಾಡಿದೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದೆ. ಬೇಕಾದರೆ ನೀವು ಹಸಿಮೆಣಸು ಕೂಡ ಹಾಕ್ಕೊಳ್ಬೋದು. ನಾನು ಚಿಲ್ಲಿ ಪೌಡರ್, ಸ್ವಲ್ಪ ಮೆಣಸಿನ ಹುಡಿ, ಹಾಗೆ ಸ್ವಲ್ಪ ಹಳದಿ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ. ಇದಾಗಿತ್ತು ನನ್ನ ಈವ್ನಿಂಗ್ ಸ್ನ್ಯಾಕ್ಸ್. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡೆ. ಅದು ನನ್ನದೊಂದು ಅಳತೆ ಬೌಲು. ಆ ಒಂದು ಬೌಲಲ್ಲಿ ಒಂದು ಫುಲ್ ತಗೊಳ್ತೇನೆ ನಾನು. ಓಟ್ಸ್ ಏನಾದರೂ ಮಾಡೋದಾದರೂ ಏನಾದರೂ ಕೂಡ ಈ ಒಂದು ಬೌಲಲ್ಲಿ ನಾನು ಮಾಡೋದು. ಹಾಗೆ ಕಾಫಿ ಕೂಡ ಒಂದು ಅರ್ಧ-ಮುಕ್ಕಾಲು ಕಪ್ಪಷ್ಟು ಕಾಫಿಯನ್ನು ಮಾಡ್ಕೊಂಡಿದ್ದೇನೆ. ಹಾಲು ಹಾಕಿಯೇ ಕಾಫಿ ಮಾಡ್ಕೊಂಡಿದ್ದು. ಕಾಫಿ ಇದ್ರ ಜೊತೆಗೆ ತುಂಬಾ ಚೆನ್ನಾಗಿರ್ತದೆ ಕಾಂಬಿನೇಷನ್. ಇದು ನನ್ನದು ಈವ್ನಿಂಗ್ ಸ್ನ್ಯಾಕ್ಸ್. ಒಂದು 4:15 ಗಂಟೆ ಅಷ್ಟೊತ್ತಿಗೆ. ಅದಾದ ನಂತರ 5-6 ಒಂದೊಂದು ಜುಂಬಾ ವರ್ಕೌಟ್. ಬೆಳಿಗ್ಗೆ 1 ಗಂಟೆ ವರ್ಕೌಟ್ ಮಾಡ್ತೇನೆ. ವರ್ಕೌಟ್ ಅಲ್ಲ, ಯೋಗ. ಅದು ಲೈಟ್ ಯೋಗ ಇರ್ತದೆ, ಪ್ರಾಣಾಯಾಮ, ಮೆಡಿಟೇಷನ್. ತುಂಬ ಏನು ಬಾಡಿ ಸ್ಟ್ರೈನ್ ಆಗುವಂಥದ್ದು ಏನು ಇರೋದಿಲ್ಲ ಬೆಳಗಿನ ಯೋಗದಲ್ಲಿ. ಸಾಯಂಕಾಲ ಹೈ ಇಂಟೆನ್ಸಿಟಿ ಜುಂಬಾ ಡ್ಯಾನ್ಸ್ ವರ್ಕೌಟ್ ಮಾಡ್ತೇನೆ. ಫುಲ್ ಸ್ವೆಟ್ ಆಗುತ್ತೆ, ನನ್ನ ಎನರ್ಜಿ ಎಲ್ಲ ಡ್ರಾಪ್ ಆಗಿಬಿಡ್ತದೆ 6 ಗಂಟೆಗೆ. ಆಮೇಲೆ ಏನು ಮಾಡಲಿಕ್ಕೂ ಆಗೋದಿಲ್ಲ. ಅದಾದ ನಂತರ ಒಂದು ಲೈಟಾದ ಡಿನ್ನರ್ ಮಾಡಿಕೊಂಡು ತಿಂತೇನೆ. ನೋಡಿ ಚುರುಮುರಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದನ್ನು ಮಾಡಿ ಯಾವುದೇ ಚಾಟ್ಸ್ ತಿನ್ನಬೇಕು ಅಂತೇಳಿ ಕ್ರೇವಿಂಗ್ಸ್ ಆಗೋದಿಲ್ಲ. ಜಾಸ್ತಿ ತರಕಾರಿ, ಸ್ವಲ್ಪ ಮಂಡಕ್ಕಿ, ಆ ಥರ ಮಾವಿನಕಾಯಿ, ಕ್ಯಾರೆಟ್ ಎಲ್ಲ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರ್ತದೆ. ಅದಾದ ನಂತರ ನನ್ನ ಒಂದು ಡಿನ್ನರ್ ಲೈಟಾಗಿ, ತುಂಬ ಸುಸ್ತಾಗಿರ್ತದೆ. ಆಮೇಲೆ ವರ್ಕೌಟ್ ಎಲ್ಲ ಮಾಡಿ, ವರ್ಕೌಟ್ ಮಾಡೋದಕ್ಕೆ ಮುಂಚೆನೇ ಹೆಸರುಬೇಳೆ ನೆನೆಸಿಕೊಂಡಿದ್ದೆ. ಅದನ್ನು ಕಡಿದು ದೋಸೆ ಮಾಡಿಕೊಂಡದ್ದು. ಹೆಸರುಬೇಳೆ ಮಾತ್ರ. ಹೆಸರುಬೇಳೆ ಗ್ರೈಂಡ್ ಮಾಡಬೇಕಾದ್ರೆ ಒಂದು ತುಂಡು ಶುಂಠಿ, ಹಸಿಮೆಣಸು ಹಾಕ್ಕೊಂಡಿದ್ದೇನೆ. ಅದನ್ನು ದೋಸೆ ತುಂಬ ಚೆನ್ನಾಗಿರ್ತದೆ. ಇದಕ್ಕೆ ಟೇಸ್ಟಿ ಮಾಡಲಿಕ್ಕೆ ನೀವು ಪುದೀನ ಚಟ್ನಿಯನ್ನಾದರೂ ತಗೊಳ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಟೊಮೆಟೊ ಸಾಸನ್ನು, ಒಂದು ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸ್ ಹಾಕಿ ತಗೊಂಡಿದ್ದೇನೆ. ಇದು ಹೈ ಪ್ರೋಟೀನ್. ನಿಮಗೆ 2 ದೋಸೆ ತಿಂದರೆ ಹೊಟ್ಟೆ ಫುಲ್ ಆಗ್ತದೆ. ನೀವು 2 ದೋಸೆ ನಿಮಗೆ ಸಾಕಾಗಲಿಲ್ಲ ಅಂತ ಹೇಳಿದ್ರೆ ಅದ್ರ ಜೊತೆಗೆ ನೀವು ಸಲಾಡ್ ಏನಾದರೂ, ತರಕಾರಿ ಏನಾದರೂ ಸೇರಿಸ್ಕೊಳ್ಬೋದು. ಅಥವಾ ಇದರ ಮೇಲೆ ತರಕಾರಿ ಹಾಕ್ಕೊಳ್ಬೋದು. ಸ್ವಲ್ಪ ಕ್ಯಾರೆಟ್ ತುರಿ ಏನಾದರೂ ಹಾಕೋದು. ನನಗೆ ಸುಸ್ತಾದ ಕಾರಣ ನಾನು ಅಂಥದ್ದು ಏನೂ ಮಾಡಲಿಲ್ಲ. 2 ದೋಸೆ ನನಗೆ ಹೊಟ್ಟೆ ಫಿಲ್ ಆಗಿದೆ. ಯಾಕೆಂದರೆ ಇದು ಪ್ರೋಟೀನ್, ಹೈ ಪ್ರೋಟೀನ್ ಹೆಸರು ಬೇಳೆ. ಹಾಗಾಗಿ ಇದು ಹೊಟ್ಟೆ ತುಂಬಿದಾಗೆ ಆಗ್ತದೆ 2 ತಿಂದ ಕೂಡಲೇ. ನಿಮಗೆ ಮತ್ತೆ ಹಸಿವಾಗುವುದೇ ಇಲ್ಲ. ಇದಾಗಿ ಒಂದು 8 ಗಂಟೆಗೆ ಇದೆಲ್ಲ ಆಗಿರ್ತದೆ ನನಗೆ ತಿಂದು. ಆಮೇಲೆ 10 ಗಂಟೆಗೆ ಮಲಗ್ತೇನೆ ನಾನು. ಸ್ವಲ್ಪ ವಾಕಿಂಗ್, ಅದು ಲೈಟ್ ಮನೆಯಲ್ಲೇ ಓಡಾಡ್ಕೊಂಡಿರ್ತೇನೆ. ಅದಾದಮೇಲೆ 10 ಗಂಟೆಗೆ ಒಂದು ಗ್ಲಾಸು ನೀರು ಎಡೆಯಲ್ಲಿ ಕುಡಿತೇನೆ ನಾನು. 8-9 ಗಂಟೆಗೆ, 10 ಗಂಟೆಗೆ ಏನಾದರೂ ಆಗಾಗ ಒಂದು ಸ್ವಲ್ಪ ನೀರು ಕುಡಿತಾ ಇರ್ತೇನೆ.
10-10:30 ಒಳಗೆ ನಿದ್ದೆ, ಬೆಳಿಗ್ಗೆ 6 ಗಂಟೆಗೆ ಏಳೋದು. ಇದು ನನ್ನ ರೂಟೀನ್. ಈಗ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಒಂದೇ ರೀತಿ ಮಾಡ್ಕೊಂಡು ಹೋಗ್ತಾ ಇರ್ತೇನೆ. ಒಂದೊಂದು ಸತಿ ಕೆಲವು ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗ್ಬೋದು, ಬಿಟ್ಟರು ಆಲ್ಮೋಸ್ಟ್ ಸೇಮ್ ಇರ್ತದೆ ನನ್ನ ಟೈಮಿಂಗ್ಸ್. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ಟೊಮೆಟೊ ಸಾಸ್ ಜೊತೆಗೆ ನನಗೆ ಇದು ತುಂಬ ಒಂದು ಇಷ್ಟವಾದ ಡಿಶ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು